ಮಾಡುವಂಥ ಒಂದು ಪೂಜಾ ಕಾರ್ಯಕ್ರಮ ಸಾಧಾರಣವಾದ ಒಂದು ಕಾರ್ಯಕ್ರಮ ಅಲ್ಲ. ಇದು ಇತಿಹಾಸ ಪುಟದಲ್ಲಿ ಬರೆಯುವಂಥ ಒಂದು ಪೂಜಾ ಕಾರ್ಯಕ್ರಮ. ಇದಕ್ಕೆ ಇದರದೇ ಆದಂಥ ಒಂದು ದೊಡ್ಡ ಬೆಲೆ ಇದೆ, ಒಂದು ಗೌರವ ಇದೆ. ನಾವು ಸಾಕಷ್ಟು ಇದ್ರ ಬಗ್ಗೆ ಚರ್ಚೆ ಮಾಡಬೇಕಾಗ್ತದೆ ಹಿರಿಯರ ಜೊತೆಯಲ್ಲಿ. ಈ ಹಿಂದೆ ಇಲ್ಲಿ ರಾಮನ ಒಂದು ಪಾದದ ಪೂಜೆಯಿಂದ ಪಾದದ ಇದರಿಂದ ನಾವೆಲ್ಲರೂ ಕೂಡ ನಾವು ತಿಳ್ಕೊಳ್ಬೇಕಾಗ್ತದೆ. ಇದಕ್ಕೆ ಪುರಾವೆಗಳು ಯಾವ ರೀತಿ ನಾವು ಇದನ್ನು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಬೇಕು. ಇದು ಮಾಮೂಲಿ ರಾಜಕಾರಣದ ಪೂಜೆ ಅಲ್ಲ, ಇದು ರಾಜಕಾರಣದ ಕಾರ್ಯಕ್ರಮ ಅಲ್ಲದು ನಾವು ಮಾಡಿಬಿಡೋಕ್ಕೆ. ಇದೆಲ್ಲ ಧರ್ಮದವರು, ಎಲ್ಲ ಸಂಘಟನೆಗಳು ನಾವೆಲ್ಲರೂ ಕೂಡ ಸೇರಿ ಚರ್ಚೆ ಮಾಡಿ ಈ ಕಾರ್ಯಕ್ರಮವನ್ನು ವಿಧಿ ವಿಧಾನಗಳ ಪ್ರಕಾರವಾಗಿ, ಸಂಪ್ರದಾಯದ ಪ್ರಕಾರವಾಗಿ ನಾವು ಈ ಕಾರ್ಯಕ್ರಮವನ್ನು ಮಾಡಬೇಕಾಗ್ತದೆ. ಈಗ ರಾಮ ಮಂದಿರ ಈಗ ಪೂಜೆ ಮಾಡಿದಾಗೆಲ್ಲ ಬೇಕಾದಷ್ಟು ರೀತಿಯ ಸಿದ್ಧತೆ ಪದ್ಧತಿ ಎಲ್ಲ ಮಾಡಬೇಕಲ್ಲ ಎಲ್ಲನೂ ಕೂಡ. ಹಂಗೆ ಇಲ್ಲೂ ಕೂಡ ಈಗಾಗಲೇ ನಾನು ಮತ್ತು ನಮ್ಮ ನಾಯಕರಾದ ಡಿ ಕೆ ಸುರೇಶ್ ರವರು ಇಲ್ಲೂ ಕೂಡ ಒಂದು ಅದ್ಭುತವಾದಂಥ ಒಂದು ರಾಮನ ದೇವಸ್ಥಾನ, ರಾಮ ಮಂದಿರ ಇಲ್ಲೂ ಕೂಡ ರಾಮನಗರದಲ್ಲಿ ಆಗ್ಬೇಕಂತೇಳಿ ಪ್ರವಾಸೋದ್ಯಮ ಸಚಿವರ ಹತ್ರ ಚರ್ಚೆ ಮಾಡಿದಾಗ ಈ ಬಡ್ಜೆಟ್ನಲ್ಲಿ ಸೇರಿಸ್ಬಿಟ್ಟು ನಾವು ಕೂಡ ಈ ಸೌತ್ನಲ್ಲಿ ಈ ಭಾಗದಲ್ಲೂ ಕೂಡ ಒಂದು ಇತಿಹಾಸ ಉಳ್ಳ ಒಂದು ಮಂದಿರ ಇಲ್ಲಿ ಮಾಡ್ಬೇಕಂತೇಳಿ ಅವರು ಕೂಡ ಒಂದು ತೀರ್ಮಾನ ತಗೊಂಡಿದ್ದಾರೆ. ಚರ್ಚೆಗಳು ನಡೀತಾ ಇದೆ. ಸಾಧಾರಣದ ವಿಷಯ ಅಲ್ಲ. ನಾವು ಸರ್ಕಾರ ಬಂದು ಕೇವಲ 6-7 ತಿಂಗಳಾಗಿದೆ. ನಾವೆಲ್ಲವೂ ಕೂಡ ಅಟ್ ಎ ಟೈಮ್ ಎಲ್ಲರೂ ಕೂಡ ಮಾಡೋಕ್ಕಾಗಲ್ಲ. ಸರ್ಕಾರದ ಮೊದಲನೇ ಕಾರ್ಯಕ್ರಮ ಏನು ಕರ್ತವ್ಯವನ್ನು ಮೊದಲು 5 ಗ್ಯಾರಂಟಿಗಳನ್ನ ಇಂಪ್ಲಿಮೆಂಟ್ ಮಾಡಿ ಜನಕ್ಕೆ ತಲುಪಿಸ್ಬೇಕಾಗಿತ್ತು, ತಲುಪಿಸಿದ್ದೀವಿ. ಅದಾದ ನಂತರ ಅಭಿವೃದ್ಧಿಗಳ ಕೆಲಸದ ಬಗ್ಗೆ ನಾವೆಲ್ಲರೂ ಕೂಡ ಗಮನ ಹರಿಸ್ಬೇಕಾಗುತ್ತೆ. ಇವತ್ತು ಹಳ್ಳಿಗೂ ಕೂಡ ನಾವೆಲ್ಲರೂ ಕೂಡ ಭೇಟಿ ಕೊಡ್ತಾ ಇದ್ದೀವಿ. ಇಲ್ಲಿ ಮೂಲಭೂತ ಸೌಕರ್ಯ, ರಸ್ತೆ, ರೋಡು, ಚರಂಡಿ, ನೀರು, ಇದಕ್ಕೆಲ್ಲ ಏನೆಲ್ಲ ಆದ್ಯತೆ ಕೊಡಬೇಕು ಅದನ್ನೆಲ್ಲ ಕೂಡ ನಾವೆಲ್ಲ ಈಗ ಮಾಡ್ತಾ ಇದ್ದೀವಿ. ಲೋಕಸಭಾ ಚುನಾವಣೆ ಇದೆ, ನೀತಿ ಸಂಹಿತೆ ಕೂಡ ಹತ್ರದಲ್ಲೇ ಇದೆ. ಹಾಗಾಗಿ ಅದ್ರೊಳಗಡೆ ಆಗುತ್ತಾ ಅಥವಾ ಚುನಾವಣೆ ಆದ್ಮೇಲೆ ಆಗುತ್ತಾ? ಏನು ರಾಮ ಮಂದಿರ ಇದಕ್ಕೆಲ್ಲ ಚುನಾವಣೆ ಇನ್ನೂ 6-7 ತಿಂಗಳು ಕೆಲಸ ಬೇಕು. ಇದಕ್ಕೆಲ್ಲ ಬೇಕಾದಷ್ಟು ನಮ್ಮ ಜಿಲ್ಲೆ ಜನಕ್ಕೆಲ್ಲನೂ ನಾವೆಲ್ಲರನ್ನು ಒಗ್ಗೂಡಿಸ್ಬೇಕು. ಜಿಲ್ಲೆ ಮುಖಂಡರ ಜೊತೆಯಲ್ಲಿ, ಸಂಘ ಸಂಸ್ಥೆಗಳ ಜೊತೆಯಲ್ಲಿ, ಹಿರಿಯರ ಜೊತೆಯಲ್ಲಿ ಇದನ್ನು ತಿಳ್ಕೊಂಡಿರುವಂಥ ಸಾಕಷ್ಟು ಜನ ಶರಣರಿದ್ದಾರೆ. ಅವ್ರ ಜೊತೆಲೂ ಕೂಡ ಇದರ ಬಗ್ಗೆ ಸಾಧಾರಣವಾದ ಕಾರ್ಯಕ್ರಮ ಅಲ್ಲ. ಈ ಕಾರ್ಯಕ್ರಮ ಇತಿಹಾಸ, ಈ ಒಂದು ದೇಶ ನೋಡುವಂಥ ಕಾರ್ಯಕ್ರಮ. ಇದು ರಾಜ್ಯ ನೋಡುವಂತಲ್ಲ, ದೇಶ ನೋಡುವಂಥ ಕಾರ್ಯಕ್ರಮ. ಆ ರೀತಿ ನಾವೆಲ್ಲರೂ ಕೂಡ ಈ ಕಾರ್ಯಕ್ರಮ ಮಾಡ್ಬೇಕಂತೇಳಿ ನಾವೆಲ್ಲ ಕನ್ಸ್ಕೊಂಡಿದ್ದೀವಿ, ಅದನ್ನು ಮಾಡ್ತಿರ್ತೀವಿ. ರಾಮದೇವ್ರ ಬೆಟ್ಟದಲ್ಲೇ ಕಟ್ಟಬೇಕು, ಇಲ್ಲ ವಿರೋಧ ಮಾಡ್ತೀವಿ ಅಂತಾರೆ ಬಿಜೆಪಿ ಅವರು. ರಾಮದೇವ್ರ ಬೆಟ್ಟದಲ್ಲಿ ರಾಮ ಮಂದಿರ ಅಲ್ಲೇ ಕಟ್ತೀವಿ. ರಾಮ ಮಂದಿರ ಅಲ್ಲೇ ಕಟ್ತೀವಿ. ರಾಮನ ಪಾದ ಎಲ್ಲಿದೆ ಅಲ್ಲೇ ಪೂಜೆ ಮಾಡ್ತೀವಿ. ಅಲ್ಲೇ ಅವ್ರ ನೆಲೆ ಎಲ್ಲಿದೆ, ಅವ್ರ ನೆಲೆ ಎಲ್ಲಿ ಬಂದು ಉಳ್ಕೊಂಡಿದ್ರು ಅಲ್ಲೇ ಅದಕ್ಕೆ ಆದ್ಯತೆ ಕೊಟ್ಟು ಅಲ್ಲೇ ನಾವು ಮಾಡ್ತೀವಿ. ರಾಜಕೀಯ ಲಾಭಕ್ಕೋಸ್ಕರ ರಾಮ ಮಂದಿರನ ತರಾತುರಿಯಲ್ಲಿ ಉದ್ಘಾಟನೆ ಮಾಡುವಂತ ಕಾಂಗ್ರೆಸ್ ನಾನಲ್ಲ, ಅನೇಕ ಜನರು ಶರಣರುಗಳು, ಅನೇಕ ಜನ ತಿಳ್ಕೊಂಡಿರುವಂಥ ಜ್ಞಾನಿಗಳೆಲ್ಲ ಹೇಳ್ತಾ ಇದ್ದಾರೆ. ದೇವಸ್ಥಾನ ಅದು ಈ ರೀತಿ ಕಾಮಗಾರಿ ಪೂರ್ತಿ ಆಗದೆ ಈ ರೀತಿ ಪೂಜಾ ಸಮಾರಂಭ ಮಾಡಬೇಡ್ದು, ಕಾರ್ಯಕ್ರಮ ಮಾಡಬೇಡ್ದು ಅಂತೇಳಿ ಈಗಾಗಲೇ ಅವರೇ ಮಾತಾಡ್ತಾ ಇದ್ದಾರೆ. ನಮಗೇನು ರಾಮ ಮಂದಿರ ಆಗ್ಬೇಕಂತ ನಾವೆಲ್ಲೂ ಕೂಡ ಸ್ವಾಗತಿಸ್ತೀವಿ, ಗೌರವಿಸಿ ರಾಮ ಮಂದಿರ ಆಗಿದೆ ಅಷ್ಟೇ ನಮ್ಗೆ ಗೊತ್ತಿರೋದು. ರಾಮ ಮಂದಿರ ಬೇಕಾಗಿತ್ತು, ರಾಮ ಮಂದಿರ ಕಟ್ಟಿದ್ದಾರೆ, ನಾವು ಅದಕ್ಕೆ ಸ್ವಾಗತ ಮಾಡ್ತೀವಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.